ನಮಸ್ಕಾರ. BNN ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ. ನಾನು ವಿಶಾಖ ದೇವೇಂದ್ರ ಕುಮಾರ್. ಜೈ ಜವಾನ್ ಜೈ ಕಿಸಾನ್ ಎಂದು ಅಂದಿನ ಪ್ರಧಾನಿ ಶಾಸ್ತ್ರಿಜಿ ಹೇಳಿದರು. ರೈತರೇ ನಮ್ಮ ದೇಶದ ಬೆನ್ನೆಲುಬು. ಆದರೆ ರೈತರ ಬೆನ್ನೆಲುಬು ಎಷ್ಟು ಗಟ್ಟಿಯಾಗಿ ಉಳಿದಿದೆ ಎಂಬುದನ್ನು ನೋಡುವುದಾದರೆ ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. ಮಳೆ ಬಂದರೆ ಬೆಳೆ, ಬೆಳೆ ಬಂದರೆ ಬೆಲೆ ಸಿಗದ ರೈತ ಅತಂತ್ರ ಸ್ಥಿತಿ. ಆದರೆ ಇಲ್ಲಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಬಗ್ದೂರಿ ಗ್ರಾಮದ ರೈತರು ಮಂಗಗಳ ಹಾವಳಿಯಿಂದ ನಲಗಿ ಹೋಗಿದ್ದಾರೆ. ನಮ್ಮದು ಬಗ್ದೂರಿ ಗ್ರಾಮ ಅಂಥೇಳಿ ಮುಡ್ಬಿ ಪಂಚಾಯತ್ ವ್ಯಾಪ್ತಿ ಒಳಗೆ ಬರ್ತದೆ. ನಮ್ಮಲ್ಲಿ ಏನಪ್ಪ ಅಂದ್ರೆ ಒಂದು 800-1000 ಕೋತಿಗಳು ಏನಪ್ಪ ಅಂದ್ರೆ ರೈತರು ಹೊಲದಾಗ ದಾಳಿ ಮಾಡಿ ಎಲ್ಲ ಬೆಳೆ ನಾಶ ಮಾಡ್ಲತ್ತವ. ಈ ಒಂದು ಕಾರಣ ಏನಪ್ಪ ಅಂದ್ರೆ ನಾವು ಬಂದು ಆಫೀಸ್ಗೆ ಬಂದು 3 ತಿಂಗಳ ಹಿಂದೆ ಅರ್ಜಿ ಕೊಟ್ಟಿದ್ವಿ. ಸತತ 5ನೇ ಸಲ ಈ ಸಲ ಇದು ಏನಪ್ಪ ಅಂದ್ರೆ ನಾವಿಲ್ಲಿ ಬಂದು ಭೇಟಿ ಮಾಡ್ತಕ್ಕಂಥದ್ದು. ಆದ್ರೆ ಹೆಂಗಾಗ್ಯದ ಅಂದ್ರೆ ಇಲ್ಲಿ ಮೇನ್ ಫಸ್ಟ್ ಸ್ಟಾಪೇ ಇಲ್ಲ, ಸ್ಟಾಪ್ ಸರಿ ಇಲ್ಲ, ರೈತರಿಗೆ ರೆಸ್ಪಾನ್ಸ್ ಇಲ್ಲ. ಇವ್ರು ಏನು ಮಾಡ್ಲತ್ತಾರ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಮೇಲೆ ಒಬ್ಬರ ಮೇಲೆ ಒಬ್ಬರು ಅಧಿಕಾರಿಗಳ ಮೇಲೆ ಹಾಕೊಂಡು ಈ ರೈತರಿಗೆ ಏನಪ್ಪ ಅಂದ್ರೆ ಸುಮ್ಮನೆ ಪಂಚಾಯತ್ಗೆ ಇವ್ರು ಹೇಳ್ತಾರೆ, ಪಂಚಾಯತ್ದವ್ರು ಇಲ್ಲಿ ಹೇಳ್ತಾರೆ, ರೈತರಿಗೆ ಏನಪ್ಪ ಅಂದ್ರೆ ಸುಮ್ಮನೆ ಓಡಾಡಿಸ್ತಕ್ಕಂಥ ಕೆಲಸ ಮಾಡ್ಲತ್ತಾರ. ರೈತರು ಬೆಳೆದ ಬೆಳೆಗಳು ಹಾಳು ಮಾಡುತ್ತಿವೆ. ಈಗಂತೂ ಬಿತ್ತನೆ ಕಾಲ, ಬಿತ್ತಿದ ಬೀಜವೂ ಬಿಡುತ್ತಿಲ್ಲ. ಎಷ್ಟೇ ಸಲ ಸಂಬಂಧಿತ ಅಧಿಕಾರಿಗಳನ್ನು ತಿಳಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಇಂದು ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಲು ಬಂದಾಗ ಕಚೇರಿಯಲ್ಲಿ ಅಧಿಕಾರಿಗಳಿಲ್ಲದ ಕಾರಣ ಕೆಲ ಹೊತ್ತು ಧರಣಿ ನಡೆಸಿ ಘೋಷಣೆಗಳನ್ನು ಕೂಗಿದರು. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನ ಪಟ್ಟರೂ ರೈತರು ತಮ್ಮ ಸ್ಥಳದಿಂದ ಕದಲಲೇ ಇಲ್ಲ. ಕೊನೆಗೆ PSI ಅಂಬರೀಶ್ ಅವರ ಮಧ್ಯಸ್ಥಿಕೆಯಲ್ಲಿ ಅಲ್ಲಿದ್ದ ಅಧಿಕಾರಿಯೊಬ್ಬರು ನಾಳೆ ಕ್ಷೇತ್ರಕ್ಕೆ ಬರುವುದಾಗಿ ಲಿಖಿತ ಭರವಸೆ ನೀಡಿದಾಗ ಪರಿಸ್ಥಿತಿ ತಿಳಿಗೊಂಡಿತು. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಮೇಲಾಧಿಕಾರಿಗಳು ದಿನಾಂಕ 20 ಮೇ 2025ರಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಮಂಗಗಳ ಹಾವಳಿಯ ಕುರಿತು ಮುಂದಿನ ಕ್ರಮ ಕೈಗೊಳ್ಳುವ ಶಿಫಾರಸು ಮಾಡುವುದಾಗಿ ಲಿಖಿತ ಭರವಸೆ ನೀಡಿದ್ದಕ್ಕೆ ರೈತರು ತಮ್ಮ ಹೋರಾಟ ಅಂತ್ಯಗೊಳಿಸಿದರು. ಇಂಥ ವಿಶೇಷ ಸುದ್ದಿಗಳಿಗಾಗಿ BNN ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.